ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಶ್ರೀಪದ, ಆನೆ ಕಾಲು, ಆ ಥರ ಪರಿಸ್ಥಿತಿ ಕಾಯಿಲೆ ಬಂದಾಗ ಏನೇನು ಆಹಾರಗಳು ಸೇವನೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಹೋದ ಸಂಚಿಕೆಯಲ್ಲಿ ಶ್ರೀಪದ ಕಾಯಿಲೆಯಲ್ಲಿ ಏನೇನು ತಿನ್ನಬಾರ್ದು, ಸೇವನೆ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಲಂಘನ ಮಾಡಬೇಕು, ಉಪವಾಸ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಈ ಶ್ರೀಪದದಲ್ಲಿ ಕಟ್ಕೊಂಡಿರೋ ದೋಷಗಳೆಲ್ಲ ಕಾಲುಗಳಲ್ಲಿ ಅಲ್ಲಿ ಶೋಧನ ಆಗುತ್ತೆ, ಅಗ್ನಿ ವೃದ್ಧಿ ಆಗುತ್ತೆ, ಶೋಧನ ಆಗುತ್ತೆ, ಕಟ್ಕೊಂಡಿರೋದು ದೋಷಗಳು ಎಲ್ಲ ಹೊರಗೆ ಬರುತ್ತೆ, ಊತ ಕಮ್ಮಿ ಆಗುತ್ತೆ. ಹಳೆ ಅಕ್ಕಿ ಸೇವನೆ ಮಾಡಬೇಕು. ಹಳೆ ಅಕ್ಕಿ ಅಂದರೆ 1 ವರ್ಷ ಹಳೆಯದು ಅಕ್ಕಿ, ಅದನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಬಾರ್ಲಿ ಸೇವನೆ ಮಾಡಬೇಕು. ಬಾರ್ಲಿ ಕೂಡ ಸೇವನೆ ಮಾಡೋದ್ರಿಂದ ಈ ಶ್ರೀಪದ ಕಾಯಿಲೆ ಬರಲ್ಲ. ಹುರುಳಿ ಸೇವೆ ಮಾಡಬೇಕು. ಹುರುಳಿ ನಾನು ಪ್ರಮೇಹದಲ್ಲೂ ಹೇಳಿದ್ದೆ, ಬೊಜ್ಜುತನ ಕಮ್ಮಿ ಆಗೋದಕ್ಕೂ ಹುರುಳಿ ಒಳ್ಳೆಯದು. ಆ ಹುರುಳಿ ಅನ್ನೋದು ಈ ಎಲ್ಲ ಕಫ ಕಾಯಿಲೆಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಹುರುಳಿ ಸೇವನೆ ಮಾಡೋದ್ರಿಂದ ಹೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗೂ ದೋಷ ಪಚನೆಯೂ ಕೂಡ ಆಗುತ್ತೆ, ಲೇಖನ ಕ್ರಿಯೆ ಕೂಡ ಚೆನ್ನಾಗಾಗತ್ತೆ. ಬೆಳ್ಳುಳ್ಳಿ ಸೇವನೆ ಮಾಡಬೇಕು. ಬೆಳ್ಳುಳ್ಳಿ ಸೇವನೆ ಮಾಡೋದು ಕೂಡ ನಮ್ಮ ಅಮೃತದ ಸತ್ವ ಇದೆ ಬೆಳ್ಳುಳ್ಳಿಯಲ್ಲಿ. ಆ ಬೆಳ್ಳುಳ್ಳಿ ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಶ್ರೀಪದ ಕಾಯಿಲೆಯಲ್ಲಿ ಬೆಳ್ಳುಳ್ಳಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಪಡವಲಕಾಯಿ ಒಳ್ಳೆಯದು. ನಾನು ಇವಾಗ ಎಷ್ಟು ಕಾಯಿಲೆಗಳು ಓದ್ತಾ ಇದ್ದೀನಿ, ಅದರಲ್ಲೆಲ್ಲ ಪಥ್ಯ ಪಡವಲಕಾಯಿ. ಆದಷ್ಟು ನಾವು ಬೇರೆ ಬೇರೆ ಥರದ್ದು ಕಹಿ ಪಡವಲಕಾಯಿಗಳು ನಮ್ಮ ಕಿಚನ್ ಗಾರ್ಡನಲ್ಲಿ ನಾವು ಬೆಳೆಸಬೇಕಾಗತ್ತೆ. ನಮ್ಮ ದೇಶದ ಒಂದು ಒಳ್ಳೆ ತರಕಾರಿ ಪಡವಲಕಾಯಿ. ಪಡವಲಕಾಯಿದು ಬೇರೆ ಬೇರೆ ವೆರೈಟಿಗಳು ಬರುತ್ತೆ, ಎಲ್ಲ ಥರದ ಪಡವಲಕಾಯಿಗಳು ಸೇವನೆ ಮಾಡ್ಬೋದು. ಬದನೆಕಾಯಿ ನಮ್ಮ ಕ್ಷೇಮ ಕುತೂಹಲ ಅಂತ ಒಂದು ಗ್ರಂಥದಲ್ಲಿ 16 ವೆರೈಟಿ ಹೇಳಿದ್ದಾನೆ ಬದನೆಕಾಯಿನ ಸೇವನೆ ಮಾಡೋದಕ್ಕೆ. ಈ ಶ್ರೀಪದ ಕಾಯಿಲೆಯಲ್ಲಿ ಒಂದು ರುಚಿಯಾಗಿರೋದು ಒಂದು ಏನು ಅಂದರೆ, ಬದನೆಕಾಯಿ ಸಣ್ಣದಿರೋದು ತಗೊಳ್ಳಿ, ಅದ್ರದ್ದು ಕಿರೀಟ ತಲೆ ಬರುತ್ತೆ, ಕ್ರೌನ್ ಅಂತ ಬರುತ್ತೆ, ಅದು ಹಾಗೆ ಇರಲಿ. ಅದನ್ನು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕಿ, ಅದಕ್ಕೆ ಸ್ವಲ್ಪ ಮೆಣಸು, ಸ್ವಲ್ಪ ಹಿಂಗೆ ಚೆನ್ನಾಗಿ ಹಾಕಿ ಅದನ್ನು ಹುರಿರಿ. ಬೇಂಗನ್ ಬರ್ತಾ ಥರ ಆಗುತ್ತೆ, ಅದು ರುಚಿಯಾಗಿರುತ್ತೆ. ಇದು ಕ್ಷೇಮ ಕುತೂಹಲದಲ್ಲಿ ಒಂದು ಪ್ರಿಪ್ರೇಷನ್ ಹೇಳಿದ್ದಾನೆ. ಬದನೆಕಾಯಿ ಕೂಡ ಈ ಶ್ರೀಪದ ಕಾಯಿಲೆಯಲ್ಲಿ ತುಂಬ ಹೆಲ್ಪ್ಫುಲ್ಲು. ಆಮೇಲೆ ನುಗ್ಗೆಕಾಯಿ ಕೂಡ ಪಥ್ಯ. ನುಗ್ಗೆಕಾಯಿ ಕೂಡ ಸೇವನೆ ಮಾಡೋದು ತುಂಬ ಪಥ್ಯ. ಹಾಗಲಕಾಯಿ ಸೇವನೆ ಮಾಡೋದು ಕೂಡ ಪಥ್ಯ. ನೋಡಿ, ಇದೆಲ್ಲ ಪ್ಯಾಟ್ರನ್ಸ್ ಕಫ ಕಾಯಿಲೆಗಳಲ್ಲೆಲ್ಲ ಇದು ಪಥ್ಯಗಳಾಗಿ ತೊಗೊಬೋದು. ಮೂಲಂಗಿ, ಆಮೇಲೆ ಹರಳೆಣ್ಣೆ ಕೂಡ ಆಯುರ್ವೇದದಲ್ಲಿ ಹೇಳಿದೆ. ಇದರಿಂದ ದೇಹದಲ್ಲಿರೋ ಇನ್ಫ್ಲಮೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ಫ್ಲಮೇಷನ್ ಕಮ್ಮಿ ಆಗ್ತಾರಂಗೆ ಅಗ್ನಿ ವೃದ್ಧಿ ಆಗುತ್ತೆ, ಶೋಧನ ಆಗುತ್ತೆ, ಅಲ್ಲಿಂದ ದೋಷಗಳು ಮೇಲೆ ಕೆಳಗಡೆ ಸಂಚರಿಸೋಕ್ಕೆ ಆರಾಮಾಗಿ ಓಡಾಡುತ್ತೆ. ಗೋಮೂತ್ರ ಕೂಡ ಸೇವನೆ ಮಾಡಬೇಕು. ಆ ಗೋಮೂತ್ರ ಸೇವನೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಡೈಜೆಷನ್ ಚೆನ್ನಾಗಾಗೋದಕ್ಕೆ ನೀವು ಆಹಾರಗಳು ಸೇವನೆ ಮಾಡಬೇಕು. ಡೈಜೆಷನ್ ಚೆನ್ನಾಗಿ ಹೆಂಗೆ ಮಾಡ್ಕೊಡೋದು? ಶುಂಠಿ ಉಪಯೋಗಿಸೋದು, ಮೆಣಸು ಉಪಯೋಗಿಸೋದು, ಹಿಪ್ಪಳಿ ಉಪಯೋಗಿಸೋದು, ಎಲ್ಲ ಥರದ್ದು ಬೇರೆ ಬೇರೆ ಸ್ಪೈಸಸ್ ಬರುತ್ತೆ. ಜೀರಿಗೆ ಉಪಯೋಗಿಸೋದು, ಹಿಂಗೆ ಉಪಯೋಗಿಸೋದು, ಕರಿ ಉಪ್ಪು ಉಪಯೋಗಿಸೋದು, ಲವಂಗ ಉಪಯೋಗಿಸೋದು, ಇವೆಲ್ಲ ಡೈಜೆಷನ್ನ ಇಂಪ್ರೂವ್ ಆಗುತ್ತೆ. ಕಮ್ಮಿ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಗ್ನಿ ವೃದ್ಧಿ ಆಗುತ್ತೆ. ಅಗ್ನಿ ಕರೆಕ್ಟಾಗಿ ಆಯಿತು ಅಂದರೆ ಕಫ ಕಾಯಿಲೆಗಳಿಗೆ ಮೂಲ ಅಗ್ನಿ. ಈ ಅಗ್ನಿ ಸರಿ ಹೋಯಿತು ಅಂದರೆ ಎಲ್ಲ ಬೇರೆ ಬೇರೆ ಸರಿ ಹೋಗುತ್ತೆ. ಕಫದಲ್ಲಿ ಏನು ಅಂದರೆ ಮಂದ ಅಗ್ನಿ. ಕಫ ಇರೋರು, ಕಫ ಪ್ರಕೃತಿಯವ್ರಿಗೆ ಹಸಿವು ಕಮ್ಮಿ, ತಿಂದುಬಿಟ್ರೆ ಬೇಗ ಫುಲ್ ಆಗುತ್ತೆ. ಆದರೆ ಇಷ್ಟು ತಿಂತೀನಿ ಅಂದ್ರೂ ದಪ್ಪ ಇರ್ತಾರೆ, ಯಾಕಂದರೆ ಅವರು ಕಫ ಪ್ರಕೃತಿಯವರು. ಸೊ ಈ ಶ್ರೀಪದ ಕಾಯಿಲೆಯಲ್ಲಿ ನಾನು ಹೇಳಿದ್ದೀನಿ, ಎಲ್ಲ ಅಗ್ನಿವೃದ್ಧಿ, ಕಫ ಕಮ್ಮಿ ಆಗ ಆಹಾರಗಳು ವಿಹಾರಗಳು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಉಪವಾಸ ಮಾಡೋದ್ರಿಂದ ಹಿಡಿದು ಹಳೆ ಅಕ್ಕಿ, ಹುರುಳಿ, ಕಹಿಯಾಗಿರೋ ತರಕಾರಿಗಳು, ನುಗ್ಗೆಕಾಯಿ, ಇದೆಲ್ಲ ತಿನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ. ಅಲ್ಲಿವರೆಗೂ